ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಒಕ್ಕಲಿಗ ನಾಯಕರನ್ನ ಬಿಜೆಪಿ ಕಡೆಗಣಿಸ್ತಾ ಇರುವುದು ನಿಜ ಅನ್ನಿಸ್ತಿದೆ. 10 ರಿಂದ 12 ಜಿಲ್ಲೆಗಳಲ್ಲಿ ಇದೇ ಮಾತು ಕೇಳಿ ಬರ್ತಾ ಇದೆ. ನ್ಯೂಸ್ ಫಸ್ಟ್ ಮೂಲಕ ಮತ್ತೊಮ್ಮೆ ಬೇಸರ ಹೊರಹಾಕಿದ ಮಾಜಿ ಸಿಎಂ ಡಿವಿಎಸ್. ಲೋಕ ಕದನದ ಹೊತ್ತಲ್ಲಿ ಅನಂತಕುಮಾರ್ ಹೆಗಡೆ ಸಂವಿಧಾನ ತಿದ್ದುಪಡಿ ಮಾತು. ಸಂಸದನ ಹೇಳಿಕೆಗೆ ಬಿಜೆಪಿ ನಾಯಕರಿಂದಾನೇ ವಿರೋಧ. ಅನಂತ ವಿವಾದದಿಂದ ಅಂತರ ಕಾಯ್ದುಕೊಂಡ ರಾಜ್ಯ ಕಮಲ ಪಡೆ. ಗ್ಯಾರಂಟಿ ಜಾರಿ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಬರಗಾಲ ಕಂಟಕ. ಲೋಕಸಭೆ ಕದನಕ್ಕೆ ಇದನ್ನೇ ಅಸ್ತ್ರ ಮಾಡಿಕೊಳ್ಳೋಕೆ ಸಜ್ಜಾದ ಬಿಜೆಪಿ. ಜೆಡಿಎಸ್ ಸಿಎಂ ಸಿದ್ದರಾಮಯ್ಯರಿಂದಲೂ ಪ್ರತ್ಯಾಸ್ತ್ರ ರೆಡಿ. ರಾಜ್ಯ ಕಾಂಗ್ರೆಸ್ನಿಂದ ಲೋಕಸಮರಕ್ಕೆ ಭರ್ಜರಿ ತಯಾರಿ. ಜೋಡೆತ್ತಿನಂತೆ ಮತ್ತೆ ರಾಜ್ಯ ಪ್ರವಾಸಕ್ಕೆ ಸಿಎಂ ಡಿಸಿಎಂ ಸಿದ್ಧತೆ. 20 ಸ್ಥಾನಗಳನ್ನ ಗೆಲ್ಲೋಕೆ ಸಿದ್ದು ಡಿಕೆ ನಿರಂತರ ಪ್ರವಾಸ ಪ್ಲಾನ್. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್. ಬೆಳಗಾವಿ ಕ್ಷೇತ್ರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಹೆಸರು. ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣಕ್ಕಿಳಿಯುವ ಮಾತು. ಕ್ಯಾಂಡಿಡೇಟ್ಸ್ ಆಯ್ಕೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಸೆಕೆಂಡ್ ಇನ್ನಿಂಗ್ಸ್ ಸಭೆ. ಕರ್ನಾಟಕದ ಮತ್ತಷ್ಟು ಅಭ್ಯರ್ಥಿಗಳನ್ನ ಫೈನಲ್ ಮಾಡೋ ನಿಟ್ಟಿನಲ್ಲಿ ಚರ್ಚೆ. ಇವತ್ತೇ 2ನೇ ಪಟ್ಟಿ ರಿಲೀಸ್ ಸಾಧ್ಯತೆ. ದೆಹಲಿಯಲ್ಲಿ ಬಿಜೆಪಿಯಿಂದಾನು ಹೈ ವೋಲ್ಟೇಜ್ ಮೀಟಿಂಗ್. ಕರ್ನಾಟಕ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯೇ ಟೆನ್ಷನ್. ಬದಲಾವಣೆಯ ಗಾಳಿ ಬೀಸಿದ್ರೆ ಸಂಸದರನ್ನ ನಿಭಾಯಿಸೋದೇ ಸವಾಲು. ದಾವಣಗೆರೆ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಉದ್ಘಾಟನೆಗೆ ಹಲವು ಕೈ ಶಾಸಕರ ಗೈರು. ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿದ್ರೂ ಕಾರ್ಯಕ್ರಮಕ್ಕೆ ಬಾರದ ಎಂಎಲ್ಎಗಳು. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಮುನಿಸಿಕೊಂಡ್ರ ನಾಯಕರು. ದಕ್ಷಿಣ ಭಾರತ ಪ್ರವಾಸಕ್ಕೆ ಸಜ್ಜಾದ ಪ್ರಧಾನಿ ಮೋದಿ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳದಲ್ಲಿ 5 ದಿನ ಸಂಚಾರ. ಮಾರ್ಚ್ 15ರಿಂದ 19ರವರೆಗೂ ಓಡಾಟ. ರಾಜ್ಯದ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಶಕ್ತಿ ಪ್ರದರ್ಶನ. ಮಾರ್ಚ್ 15ರ ಒಳಗೆ 2 ಚುನಾವಣಾ ಆಯುಕ್ತರ ನೇಮಕ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ. ಅನೂಪ್ ಚಂದ್ರ ಪಾಂಡೆ, ಅರುಣ್ ಗೋಯಲ್ ರಿಂದ ಖಾಲಿಯಾದಂತಹ ಸ್ಥಾನಕ್ಕೆ ನೇಮಕ. ಹಾಸನ ಲೋಕಸಭಾ ಕೈ ಅಭ್ಯರ್ಥಿ ಫೈನಲ್ ಬೆನ್ನಲ್ಲೇ ಸಂಸದ ಪ್ರಜ್ವಲ್ ರೇವಣ್ಣ ಆಕ್ಟಿವ್. ಕಡೂರಲ್ಲಿ ಮಾಜಿ ಶಾಸಕ ವೈಎಸ್ವಿ ದತ್ತ ನಿವಾಸದಲ್ಲಿ ಕಾರ್ಯಕರ್ತರ ಸಭೆ. ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಸಮಾಲೋಚನೆ. ಇನ್ನೂ ಪತ್ತೆಯಾಗದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಾಂಬರ್. ಶಂಕಿತನ ಪತ್ತೆಗೆ ಅಖಾಡಕ್ಕಿಳಿದ ವಿಶ್ವ ಹಿಂದೂ ಪರಿಷತ್. ಪೊಲೀಸರ ತನಿಖೆಗೆ ಸಹಕರಿಸುವಂತೆ ಕಾರ್ಯಕರ್ತರಿಗೆ ವಿಎಚ್ಪಿ ಕರೆ. ರಾಜ್ಯದಲ್ಲಿ ಇಂದಿನಿಂದ ಗೋಬಿ ಮಂಚೂರಿ ಬ್ಯಾನ್ ಸಾಧ್ಯತೆ. ನಿಷೇಧದ ಮುದ್ರೆ ಒತ್ತೋಕೆ ಅಂತಿಮ ಹಂತದ ತಯಾರಿ. ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಲಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಬಿಬಿಎಂಪಿ ಮೊಗಸಾಲಿಯಲ್ಲಿ ಮತ್ತೆ ಭ್ರಷ್ಟಾಚಾರದ ವಾಸನೆ. ಚೀಫ್ ಎಂಜಿನಿಯರ್ ಪ್ರಹ್ಲಾದ್ ವಿರುದ್ಧ ಗುತ್ತಿಗೆದಾರರಿಂದ 70 ಲಕ್ಷ ಹಣ ಪಡೆದ ಆರೋಪ. ಲೋಕಾಯುಕ್ತ ಇಡಿಗೆ ಆರ್ಟಿಐ ಕಾರ್ಯಕರ್ತನಿಂದ ದೂರು. ಇನ್ಮುಂದೆ ಹೋಟೆಲ್ಗೆ ಹೋದವರಿಗೆ ಖಾಲಿ ಲೋಟದ ಆತಿಥ್ಯ. ಗ್ರಾಹಕರಿಗೆ ಗ್ಲಾಸ್ನಲ್ಲಿ ನೀರಿಡುವ ಪದ್ಧತಿಗೆ ಬ್ರೇಕ್. ನೀರಿನ ಕೊರತೆ ಹಿನ್ನೆಲೆ ಪ್ಲಾಸ್ಟಿಕ್ ತಟ್ಟೆ ಲೋಟ ಬಳಸೋಕೆ ತೀರ್ಮಾನ. ಕುಡಿಯುವ ನೀರಿಗೆ ತತ್ವಾರ. ಮದುವೆಗೆ ಹೆಣ್ಣು ಕೊಡ್ತಿಲ್ಲ ಎಂದ ಸಾಫ್ಟ್ವೇರ್ ಕುವರ. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯೋಕೆ ನೀರಿಲ್ಲ, ಸಮಸ್ಯೆ ಬಗೆಹರಿಸಿ. ರಾಹುಲ್ ಗಾಂಧಿಗೆ ಟ್ಯಾಗ್ ಮಾಡಿ ಟೆಕ್ಕಿ ಅಳಲು. ಧನುಷ್ಗೆ ನಾಯಕಿಯಾದ ಪಾನ್ ಇಂಡಿಯಾ ಕ್ರಶ್. ಕುಬೇರನಿಗೆ ರಾಣಿಯಾಗ್ತಿದ್ದಾರೆ ರಶ್ಮಿಕಾ ಮಂದಣ್ಣ. ಕಾಲಿವುಡ್ನಿಂದ ಶೀಘ್ರದಲ್ಲೇ ಹೊರಬೀಳಲಿದೆ ಅಧಿಕೃತ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.